ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊಸ ವರ್ಷದಲ್ಲಿ ಮತ್ತೊಂದು ಆವೃತ್ತಿ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರುವಂತೆ ಸರ್ವಶಕ್ತನಾದ ದೇವರು ಈ ಭೂಮಿಯಲ್ಲಿ ನನಗೆ ಕೊಟ್ಟಂಥ ಈ ಒಳ್ಳೆಯ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಎಲ್ಲ ಮಹಿಮೆಯನ್ನು ಸ್ತೋತ್ರವನ್ನು ಸಲ್ಲಿಸುವಳಾಗಿದ್ದೇನೆ. ಈ ಹೊಸ ವರ್ಷದಲ್ಲಿ ಕರ್ತನ ನಮಗೋಸ್ಕರ ಅನೇಕ ಮಹತ್ವವಾದಂಥ ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿ ಮಾಡಲಿಕ್ಕಾಗಿ ದೇವರು ಇಚ್ಛಿಸ್ತಾ ಇದ್ದಾರೆ. ಇದು ನಮ್ಮ ಒಂದು ಆಶೀರ್ವಾದದ ವರ್ಷ. ಈ ವರ್ಷವನ್ನು ನಿಮ್ಮ ಜೀವಿತಗಳಲ್ಲಿ ದೇವರ ಮಹಿಮೆಯಾದ ಕಾರ್ಯವನ್ನು ನೀವು ಕಾಣುವಂಥ, ಅದ್ಭುತಗಳನ್ನು ನೆನೆಸ್ಲಿಕ್ಕಾಗದಂಥ ಕೆಲವು ಯೋಗ್ಯತೆಗಳ ವರ್ಷ ಎಂಬುದಾಗಿ ನೀವು ಸ್ವೀಕರಿಸಲಿಕ್ಕಾಗಿ ತಯಾರಾಗುವುದಾದರೆ ಈ ವರ್ಷ ಆದಿಯಲ್ಲಿದ್ದ ಹಾಗೆ ಅಲ್ಲ, ಅಂತ್ಯದಲ್ಲಿ ಮಹತ್ ಕಾರ್ಯಗಳನ್ನು ಕರ್ತನಿಂದ ಎದುರು ನೋಡಲಿಕ್ಕೆ ನಿಮ್ಮಿಂದ ಸಾಧ್ಯವಾಗ್ತದೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 30ನೇ ಅಧ್ಯಾಯದ 28ನೇ ವಾಕ್ಯ, ಅಲ್ಲಿಯೂ ಅಂಗೈಯ ಆಸರೆಯನ್ನು ಹಿಡಿದು ಅರಮನೆಗಳಲ್ಲಿ ವಾಸ ಮಾಡುತ್ತದೆ. ನಮ್ಮ ಯೋಗ್ಯತೆ ಕೆಲವು ಕಡೆಗಳಿಗೆ ಮಾತ್ರ ಸೀಮಿತ, ಅಥವಾ ನಮ್ಮಿಂದ ಆಗುವ ಕಾರ್ಯಗಳು ಕೆಲವು ಕಡೆಗಳಿಗೆ ಮಾತ್ರ ಸೀಮಿತ. ನಾವು ಆ ಯೋಗ್ಯತೆಗೆ ಹೋಗಿ ತಲುಪಲಿಕ್ಕೆ ನಮಗೆ ಸಾಧ್ಯವಿಲ್ಲ ಎಂಬುದಾಗಿ ಎಲ್ಲ ನಿರೀಕ್ಷಿಸಿ ಕೂತುಕೊಳ್ಳುವ ವ್ಯಕ್ತಿಗಳು ನಾವು ಆಗಿರ್ಬೋದು. ಆದರೆ ಯಾವ ರೀತಿಯಾಗಿ ಬಡವನ ಮನೆಯ ಹಲ್ಲಿ ಲಿಮಿಟೇಷನ್ಸ್ ಇಲ್ಲದೆ ಅರಸನ ಅರಮನೆಯನ್ನು ತಲುಪುತ್ತೋ, ಈ ವರ್ಷಗಳಲ್ಲಿ ಯೋಗ್ಯತೆಗೆ ಆಗದಂಥ, ಯೋಗ್ಯತೆಗೆ ನಿಲುಕದಂಥ ಕೆಲವು ಕಾರ್ಯಗಳನ್ನು ಪರಿಶುದ್ಧಾತ್ಮನು ನಮ್ಮ ಮುಖಾಂತರ ಮಾಡಿಸ್ತಾನೆ. ಆದ್ದರಿಂದ ನಿಮ್ಮ ಯೋಗ್ಯತೆಗೆ, ನಿಮ್ಮ ಮಿತಿಗೆ ನೀವು ಸೀಮಿತರಾಗಬೇಡ್ರಿ. ಪರಿಶುದ್ಧಾತ್ಮನಿಗೆ ನಿಮ್ಮನ್ನು ಬಿಟ್ಟುಕೊಡ್ರಿ. ಪ್ರಾರ್ಥನಾ ಜೀವಿತಗಳು ಹೆಚ್ಚಲಿ. ಈ ವರ್ಷದಲ್ಲಿ ಕರ್ತನಿಂದ ಅನೇಕ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡಿರಿ. ನೀವು ನಿರೀಕ್ಷಿಸದ ಅನೇಕ ಕಡೆಗಳಲ್ಲಿ, ನೀವು ನಿಮಗೆ ನಿಲುಕದಂಥ ಅನೇಕ ಕಡೆಗಳಿಗೆ, ಈ ಪದವಿಗೆ ನಾನು ಹೇಗೆ ಯೋಗ್ಯನಾದೆ, ಈ ಪದವಿಗೆ ನನ್ನನ್ನು ದೇವರಲ್ಲದೆ ಇನ್ನೊಬ್ಬರು ತಲುಪಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ ಎಂಬುದಾಗಿ ವರ್ಷದ ಕೊನೆಯಲ್ಲಿ ಆಹ್ಲಾದಿಸುವ ಹಾಗೆ, ನೀವು ಆನಂದ ಪಡುವ ಹಾಗೆ, ನೀವು ಕರ್ತನನ್ನು ಮಹಿಮೆ ಪಡಿಸುವ ಹಾಗೆ ಮಹತ್ವವಾದ ಕಾರ್ಯಗಳನ್ನು ಪರಿಶುದ್ಧಾತ್ಮ ನಿಮಗೋಸ್ಕರ ಮಾಡ್ತಾನೆ. ಯಾವ ರೀತಿಯಲ್ಲಿ ಬಡವನ ಮನೆಯ ಹಲ್ಲಿ ಒಂದು ಅಂಗೈಯ ಆ ಒಂದು ಸಪೋರ್ಟಿಂದ ಅದು ಅರಮನೆಗೆ ತಲುಪ್ತದೋ, ಅಂಗೈಯ ಆಸರೆಯಿಂದ ಅದು ಅರಮನೆ ತಲುಪ್ತದೋ, ಆ ರೀತಿಯಾಗಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ, ಚಿಕ್ಕ ಯೋಗ್ಯತೆಗಳಲ್ಲಿ ನೀವು ದೊಡ್ಡ ಸ್ಥಾನಗಳನ್ನು ಗಳಿಸ್ಲಿಕ್ಕಿದ್ದೀರ. ನಿಮಗೆ ನಿಲುಕದ ಪದವಿಗಳನ್ನು, ನಿಮಗೆ ಯಾವತ್ತೂ ನನ್ನಿಂದ ಇದು ತಲುಪಲಿಕ್ಕಾಗಲ್ಲ ಅನ್ನುವಂಥ ಕೆಲವು ವಿಶೇಷವಾದ ಪದವಿಗಳನ್ನು ಕರ್ತನ ನಿಮಗೋಸ್ಕರ ಕೊಟ್ಟು ಮಾನಿಸುವ, ನಿಮ್ಮ ಮಾನ್ಯತೆಯ ವರ್ಷವಾಗಿ 2025 ಮಾರ್ಪಡಲಿಕ್ಕಾಗಿದೆ. ಕರ್ತನ ಕರಗಳಿಗೆ ಆನಂದದಿಂದ ಈ ವರ್ಷವನ್ನು ಒಪ್ಪಿಸಿಕೊಡ್ರಿ. ಎಲ್ಲದರಲ್ಲೂ ಸ್ತೋತ್ರ ಮಾಡಿರಿ. ಮಹಿಮೆಯಾದ ಕಾರ್ಯವನ್ನು ಕರ್ತನ್ ಮಾಡ್ತಾನೆ. ಗಾಡ್ ಬ್ಲೆಸ್ ಯು ಆಲ್.